ಟೋನಿ ಅಂತ ನೇಮ್ ಹಾಕ್ಸಿದ್ದೀನಿ ನಮ್ಮ ಬೇಬಿಗೆ. ಮಾಡಲಿಲ್ಲಪ್ಪ ಇವರು, ಯಾಕೋ ಗೊತ್ತಿಲ್ಲ. XUV300 ಮಹೇಂದ್ರದ್ದು ಅನ್ಸುತ್ತೆ ಕಾರಲ್ಲ. ಕೋಟ್ಯಾಧೀಶ್ವರ ಹುಡುಗಿ ಒಬ್ಬ ಎಲೆಕ್ಟ್ರಿಕ್ ಮ್ಯಾನ್ನ ಮದುವೆ ಆಗಿದ್ದಾರಂತೆ. ಡಿ.ಬಾ ಸ್ಪಾಟ್ ಹಾಕ್ಬಿಟ್ಟಿದ್ದಾರೆ ಆ ಕಡೆ. ನಾನು ಲೇಖಿ ಗೋಸ್ವಾಮಿ ಥರ ಇವ್ರಿಗೆಲ್ಲ ಫ್ರೂಟ್ಸು, ಹಣ್ಣು, ಜ್ಯೂಸು ಎಲ್ಲ ಕೊಡಬೇಕು ಅಂತ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡಿಗ ರಿಷಿ ಗುಬ್ಬಿ ಮಾತನಾಡ್ತಾ ಇರೋದು. ಸೊ ವಿಷಯ ಏನಪ್ಪ ಅಂದರೆ, ನಾನು ಇವತ್ತು ಲೈಫಲ್ಲಿ ಮೊದಲನೇ ಸಲ ಯೂಟ್ಯೂಬ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ನನ್ನೆರಡು ಮಾತುಗಳನ್ನ ಶುರು ಮಾಡ್ತಾ ಇದ್ದೀನಿ. ಏನು ಮಾಡ್ತೀರಾ? ಸಪೋರ್ಟ್ ಮಾಡ್ತೀರಾ ಗೈಸ್? ನನ್ನ ಮಗ ಇನ್ಸ್ಟಾಗ್ರಾಮಲ್ಲಿ ಕೂಡ ಎಲ್ಲರೂ ಮಾಡ್ತಾ ಇದ್ದೀರಾ, ಮಾಡೋರಿಗೆಲ್ಲ ಸಂತೋಷ. ನಿಮ್ಮಿಂದಲೇ ನಾನು, ನೀವಿಲ್ಲದೆ ನಾನೇನು ಇಲ್ಲ. ಆ್ಯಂಡ್ ಇವತ್ತು ಮನೆ ಹತ್ರ ಕೂತ್ಕೊಂಡು ಹೆವಿ ಬೋರ್ ಹೊಡಿತಾ ಇತ್ತು, ಕೆಲ್ಸಕ್ಕೆ ಹೋಗಿಲ್ಲ. ಬಿಕಾಸ್ ನನಗೆ ಟೈಫಾಯ್ಡ್ ಆಗಿತ್ತು, ಹುಷಾರಿರಲಿಲ್ಲ. ಸೊ ಹಂಗಾಗಿ ಒಂದೊಳ್ಳೆ ಪ್ಲೇಸ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಹಾಕ್ಸ್ಕೋಬೇಕು, ನಿಟ್ಟೂರ್ಗೆ ಹೋಗಿ ಹಾಕ್ಸ್ಕೋಬೇಕು, ಇನ್ನೆಲ್ಲೆಲ್ಲೋ ಹಾಕ್ಸೋಕ್ಕಾಗಲ್ಲ. ನನ್ನ ಗಾಡಿ ಸಿಕ್ಕಿದ್ರೆ ಸಾಕು, ಅದು ಏನೋ ಒಂಥರ ಖುಷಿ ಗುರು. ನಿಜವಾಗ್ಲೂ ಸಖತ್ ಬೇಜಾರಾಗ್ತಾ ಇರುತ್ತೆ ಆ ಟೈಮಲ್ಲಿ. ನನ್ನ ಗಾಡಿ ಇದ್ದರೆ ನೋಡಿ ಇಷ್ಟೇ ನನಗೆ ಖುಷಿ. ಹಿಂಗೆ ರೈಸ್ ಮಾಡೋದು, ಹಿಂಗೆ ಹೋಗೋದು, ಹಿಂಗೆ ರೈಸ್ ಮಾಡೋದು, ಹಿಂಗೆ ಹೋಗೋದು. ನೀನು ಸಿಳ್ಳೆ ಕ್ಯಾತಿದ್ದಂಗಿದೀಯಾ, ಆಮೇಲೆ ಮಗನೇ ನಿಮ್ಮ ಅವನು ಒತ್ತಿ ಕ್ಯಾತಾದಂಗೆ ಆಗ್ಬಿಡ್ತೀಯ. ನೋಡಿ ಯಾರೋ ಸಿನ್ಸಿಯರಾಗಿ ಹೆಲ್ಮೆಟ್ ಹಾಕೋ ಬರ್ತಾವ್ರೆ. ದಯವಿಟ್ಟು ಎಲ್ರಿಗೂ ಹೇಳೋಕೆ ಇನ್ನೊಂದು ಇಷ್ಟಪಡೋದು ಏನಂದರೆ, ಎಲ್ಲಾದರೂ ಹೋಗ್ಬೇಕಾರೆ ಬರ್ಬೇಕಾದ್ರೆ ಟೂ ವೀಲರ್ ಅಂತ ಹತ್ತದ್ಮೇಲೆ ಹೆಲ್ಮೆಟ್ ಹಾಕ್ಕೊಳ್ಳಿ, ಆಯಿತಾ? ಸೇಫ್ಟಿ ಇಂಪಾರ್ಟೆಂಟು, ಯಾವುದೇ ಆಯಿತು. ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಮ್ಮನ್ನ ಕೆಣಿಗ್ಬೇಡಿ. ಅಡವು ನೋಡ್ಕೊಂಬರೋಣ, ಕುದ್ಗಿದ್ಬಿಟ್ಟಿಯ. ನಮಸ್ಕಾರ ಬಸ್ಸು. 1 ವಾರ ಅಲ್ಲ, 2 ವಾರ ಅಲ್ಲ, ಹೆಚ್ಚು ಕಮ್ಮಿ 3 ವಾರ ಆಯಿತು ಅನಿಸುತ್ತೆ ನನ್ನ ಕೆಲಸ ಅಂತ ಹೋಗಿ. 10 ರೂಪಾಯಿ ದುಡ್ದಿಲ್ಲ, ಇರೋ ದುಡ್ಡು ಖಾಲಿ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ದುಡ್ಡು ಇಲ್ಲ, ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ತಾ ಇದ್ದೀನಿ. ನೀವೇನು ಬಿಡ್ರಿ ಸೌಕಾರ ಮುಂದೆ. ಆಟೋದಲ್ಲಿ ಯಾರು ಗೊತ್ತಿರೋರು ಇದ್ದಾರಾ? ಯಾರೂ ಇಲ್ಲ. ನಾನು ಟಾಗರ್ ಪುಟ್ಟಿನ ಸರ್ವಿಸ್ ಮಾಡಿಸ್ಬೇಕಾಯ್ತು. ಇನ್ನೊಂದು ವಿಷಯ ಏನು ಗೊತ್ತಾ, ಇಲ್ಲಿ ನೋಡಿ ಟೋನಿ ಅಂತ ನೇಮ್ ಹಾಕ್ಸಿದ್ದೀನಿ ನಮ್ಮ ಬೇಬಿಗೆ. ಆಮೇಲೆ ಏನು ಗೊತ್ತಾ ಗಾಯ್ಸ್, ಬೆಳಿಗ್ಗೆ ಹಾಲು ತರೋಣ ಅಂತ ನಿಟ್ಟೂರಿಗೆ ಬಂದಿದ್ದೆ. ನಿಟ್ಟೂರಿಗೆ ಬಂದರೆ ಯಾರೋ ಒಬ್ಬರು ನಿಂತಿದ್ರು, ಗರ್ಲು ನೋಡಿ ಸ್ಮೈಲ್ ಮಾಡಿದ್ರು. ಯಾರು ಅಂತ ನಾನು ನೋಡಿದೆ. ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ರು ಪಾಪ, ಅವರೇನೋ ಬಸ್ಸಿಗೇನೋ ಹೋಗ್ತಿದ್ರು ಅನಿಸುತ್ತೆ ಮೇ ಬಿ. ನೋಡಿದ್ರೆ ನನ್ನ ಕ್ಲಾಸ್ಮೇಟ್ ಆ ಹುಡುಗಿ. ಸೊ ಚೆನ್ನಾಗಿ ಮಾತಾಡ್ಸೋರು ಅವಾಗೆಲ್ಲ. ನಾನು ಲೇಸಿ ಮಾಡ್ತಿದ್ದೆ, ಅಂದರೆ ಹುಡುಗಿರ ಹತ್ರ ಅಷ್ಟು ಮಾತಾಡಲ್ಲ ನಾನು. ಇವತ್ತು ನೋಡಿದ್ರೆ ಫುಲ್ ದಂಗಾಗೋಗ್ಬಿಟ್ಟೆ ಗುರು. ಹೆಂಗಿದ್ಲು ಅಂದರೆ, ಯಪ್ಪ ಅವಾಗಿದ್ದಿದ್ದೇ ಬೇರೆ, ಇವಾಗ ಇರೋದೇ ಬೇರೆ. ಈ ಹುಡುಗಿರು ಎಷ್ಟು ಬೇಗ ಚೇಂಜ್ ಆಗ್ತಾರಲ್ವ, ಒಳ್ಳೆ ಬೈಲಾರ್ ಕೋಳಿ ಥರ. ಹೆಂಗೆ ಅಂದರೆ ಹೂ ಥರ ಇದ್ಲು, ಹೂಕೋಸ್ ಥರ ಆಗ್ಬಿಟ್ಟವಳೆ. ಬರೀ ಇಂಥದೆಯ. ಆದರೂ ನನ್ನ ಫ್ರೆಂಡ್ಸು ನನ್ನ ಗುರುತಿಡ್ದು ಮಾತಾಡಿಸ್ತಾರಲ್ಲ, ಅದಕ್ಕೆ ಏನು ಕೊಟ್ಟರು ಸಾಲದು. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಫ್ರೆಂಡ್ಸಿಗಿನ್ನ ಹೆಚ್ಚಾಗಿ ಫಾಲೋವರ್ಸ್ ಮಾತಾಡಿಸ್ತಾರೆ ಗುರು. ಇದು ಆಕ್ಚುಲಿ ಚೆನ್ನಾಗಿ. ಸ್ವಾಮಣ್ಣ ಹೋಗ್ತೈತೆ. ಈ ಗಾಡಿನ ಒಂದಿನ ರಿವ್ಯೂ ಮಾಡಬೇಕು, CD100 ಇಸ್ಕೊಂಡು. ಬ್ಯಾಂಕ್ ನೋಡಿದ್ರೆ ಭಯ ಆಗುತ್ತೆ. ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀನಿ, ವಾಪಸ್ ಇನ್ನೂ ಕಟ್ಟಿಲ್ಲ. ಸೊ ಹಂಗಾಗಿ ನೋಡಿ, ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲೇ ನಾನು. 110 ಆಯ್ತಾ ತಿಂಡಿ? ಎಷ್ಟು ಪಾಯಿಂಟ್ ಬಂತು? ಪಾಯಿಂಟೇ ಬಂದಿಲ್ಲ. ಒಂದೇ 1 ಲೀಟ್ರ್ ಹೋಗಿ ಬರೋಕ್ಕೆ ಸಾಕಾಗುತ್ತೆ ಮೇ ಬಿ. ಯಾರು ಇವಕ್ಕ ರೋಡಲ್ಲಿ ನಿಂತೈತಲ್ಲ, ನಿಮ್ಗೆ ಯಾಕೆ ಬೇಕದು? ನಿಟ್ಟೂರು ನೋಡ್ಕೊಂಬಿಟ್ರಪ್ಪ. ನಮ್ಮೂರು, ನಾವೇನೇ ಆಡಿದ್ರು ಮೆರೆದ್ರು ಓಡಾಡಿದ್ರು ಇದೇ ಊರಲ್ಲೇ. ಒಂದು ವೀಡಿಯೋಸ್ ಮಾಡಿದ್ರು ಇಲ್ಲೇ, ಸತ್ರು ಇಲ್ಲೇ, ಬದುಕಿದ್ರು ಇಲ್ಲೇ. ಏನೋ ಒಂಥರ ಖುಷಿ ಗುರು ನಮ್ಮ ನಿಟ್ಟೂರು ಅಂದರೆ. ಸಂತೆ ಬೀದಿ ಒಳಗೆ ಅಷ್ಟೊಂದು ರೌಂಡ್ ಬರೋಣ ಬರ್ರಿ. ಯಾವತ್ತೂ ನೋಡಿಲ್ಲಲ್ವ ನಿಟ್ಟೂರು ಸಂತೆ ಬೀದಿನ? ತೋರಿಸ್ತೀನಿ ಬನ್ನಿ. ರೋಡ್ ಮಾತ್ರ ಮಾಡಲಿಲ್ಲಪ್ಪ ಇವರು, ಯಾಕೋ ಗೊತ್ತಿಲ್ಲ. XUV300 ಮಹೇಂದ್ರದ್ದು ಅನ್ಸುತ್ತೆ ಕಾರಲ್ಲ. ಎಲ್ಲ ನೋಡ್ತಾವ್ರೆ, ವಿಡಿಯೋ ಮಾಡ್ಕೊಂಡು ಓಡಾಡೋದು. ಬಟ್ ಯಾರು ರೆಸ್ಪಾನ್ಸ್ ಮಾಡಲ್ಲ. ಟೊಮೊಟೊ ಹಣ್ಣು, ಹೂವು, ತರಕಾರಿ, ಮೆಣಸಿನ್ಕಾಯಿ, ಬಾಳೆಹಣ್ಣು, ಈರುಳ್ಳಿಗಳು, ಬೆಳ್ಳುಳ್ಳಿಗಳು. ಇದು ಗೌರ್ಮೆಂಟ್ ಹಾಸ್ಪಿಟ್ಲು. ಇದು ಮರಿಯಮ್ಮನ ದೇವಸ್ಥಾನ, ನಿಟ್ಟೂರದು ದೇವಸ್ಥಾನ. ಇದು ಕನ್ನಿಕಾ ಪರಮೇಶ್ವರಿ. ಈ ಒಬ್ಬೊಬ್ಬನೇ ಓಡಾಡೋಕ್ಕೆ ಒಂಥರ ಬೇಜಾರು ಗುರು. ಹಿಂದೆ ಯಾರಾದರೂ ಒಬ್ಬರು ಕುಂತಿದ್ರೆ ಮಾತಾಡೋಕ್ಕೆ ಸರಿ ಹೋಗುತ್ತೆ ಆ್ಯಂಡ್ ಕಂಟೆಂಟು ಸಿಗುತ್ತೆ. ಸೊ ನನಗೆ
ಓಡಾಡೋದಕ್ಕೇನು ಬೇಜಾರಿಲ್ಲ, ಕಂಟೆಂಟು ನಿಮಗೆ ಕೊಡೋಕ್ಕಾಗಲ್ವಲ್ಲ, ಸೊ ನಾನು ಜಾಸ್ತಿ ಮಾತಾಡಲ್ವಲ್ಲ, ಸೊ ಹಂಗಾಗಿ ಬೇಜಾರು. ವಿಡಿಯೋ ನೋಡೋರ್ಗೂ ಬೋರ್ ಹೊಡೆದ್ಬಿಡುತ್ತೆ. ಯಾವ್ದು ವ್ಯಾಗ್ನರ್ ಹಿಂಗೈತೆ ಹಾಕು ಪೆಟ್ರೋಲ್ ತಗೋ ನನ್ನಪ್ಪ ಎಷ್ಟು ಜನ ಹಾಕೋ ನೋಡಿ ಪೆಟ್ರೋಲ್ ಟ್ಯಾಂಕ್ಗೆ ಹಾಕು ಪೆಟ್ರೋಲ್ ಅಂತ ಹಾಕೋರೆ. ಸೊ ಗಾಯ್ಸ್, ನಾನಿವಾಗ ಹೊರಟಿರೋದು ಒಂದು ಅದ್ಭುತನ ತೋರ್ಸೋಕ್ಕೆ ನಿಮಗೆಲ್ಲ. ಯಾಕೋ ಚಳಿ ಐತೈತೆ, ಆದರೆ ಆಗಲಿ ನಡ್ರಿ ತೋರಿಸ್ತೀನಿ. ವಿನಾಯಕ ಕಾಲೇಜ್ ಯಾರಾದರೂ ಇದ್ದೀರಾ ಇಲ್ಲಿ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಆಮೇಲೆ ಯಾರೋ ಕೋಟ್ಯಾಧೀಶ್ವರ ಹುಡುಗಿ ಒಬ್ಬ ಎಲೆಕ್ಟ್ರಿಕ್ ಮ್ಯಾನ್ನ ಮದುವೆ ಆಗಿದ್ದಾರಂತೆ. ಸೊ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ನನ್ನ ಯಾರು ಆ ಥರ ರಿಚ್ ಆಗಿರೋ ಹುಡುಗಿರು ಒಪ್ಕೊಂಡು ಮದುವೆ ಆಗಲಿಲ್ವಲ್ಲ ಅಂತ. ಹೆಂಗೋ ಚೆನ್ನಾಗಿರಲಿ, ಅವ್ರ ಸಂಸಾರ ಸುಖಕರವಾಗಿರಲಿ, ಆರೋಗ್ಯ ಐಶ್ವರ್ಯ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಆರೋಗ್ಯ ಆಯಸ್ಸು ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಭಾವಿಸ್ತಾ ಹೊರಡೋಣ. ಅಶೋಕ್ ಲೈಲ್ಯಾಂಡ್ ಲಾರಿ ಗುರು ನಕ್ಕಂಗೆ ಗೊತ್ತು, ಅದಕ್ಕೆ ಬಗ್ಗದೇ ಇಲ್ಲ ಅನ್ನತ್ತೆ. ಪುಷ್ಪ ಮೂವಿ ನೋಡಿದ್ರಲ್ಲ, ಅದರ ಪುಷ್ಪದಲ್ಲಿ ಅವನು ಹೆಂಗೆ ಹೀರೋ ತಗ್ಗದೇ ಇಲ್ಲ ಅಂತಾನೆ, ಹಂಗೆ ಅಶೋಕ್ ಲೈಲ್ಯಾಂಡ್ ಎಷ್ಟು ಲೋಡ್ ಹಾಕಿದ್ರು ಬಗ್ಗದೇ ಇಲ್ಲ ಅಂತೈತೆ. ಸೊ ಗಾಯ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳ್ಬಿಡಿ. ಯಾಕೆಂದರೆ ನನ್ನ ಇನ್ಸ್ಟಾದಲ್ಲಿ ಇನ್ನೂ ಫಾಲೋವರ್ಸು ಕಮ್ಮಿ ಇದ್ದಾರೆ, ದಯವಿಟ್ಟು ಜಾಸ್ತಿ ಮಾಡಿಸಿ. ಆ್ಯಂಡ್ ಯೂಟ್ಯೂಬ್ ಕೂಡ ಶುರು ಮಾಡಿದ್ದೀನಿ, ಎಲ್ಲ ಬಂದು ಸಪೋರ್ಟ್ ಮಾಡಿ. ನಮ್ಮ ಗುಬ್ಬಿ ತಾಲೂಕಲ್ಲಿ ಏನಿದೆ ಅದನ್ನೆಲ್ಲ ಹಂಗೆ ಇಳಿಸ್ಬಿಡ್ತೀನಿ ವಿಡಿಯೋದೊಳಗೆ. ಅಂದರೆ ನನ್ನ ಇಂಟೆನ್ಷನ್ ಇರೋದೇ ಅದು ಗುರು. ನಮ್ಮ ಗುಬ್ಬಿ ತಾಲೂಕು, ತುಮಕೂರು, ನಮ್ಮ ಸುತ್ತಮುತ್ತ ಏನು ಪ್ಲೇಸಸ್ ಇದೆ ಅದನ್ನೆಲ್ಲದ್ರಿಗೂ ತೋರಿಸ್ಬೇಕು, ಅದ್ರ ಬಗ್ಗೆ ತಿಳಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಸೊ ಹಂಗಾಗಿ ನಾನು ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ವಿಡಿಯೋ ಮಾಡೋಕ್ಕೆ ಇನ್ಸ್ಪೈರ್ ಆಗಿತ್ತು ಯಾವಾಗ ಗೊತ್ತಾ, ನಾನು 2019 ಸೊ ಆವಾಗ ನನ್ನ ಕಾಲೇಜ್ ಮುಗಿದಿತ್ತು, PU ಆಗಿತ್ತು, ಆವಾಗಲೇ ನಾನು ಕೆಲ್ಸಕ್ಕೆ ಸೇರಿಕೊಂಡೆ. ಆವಾಗ ನಮ್ಮ DV ಅವ್ರ ವಿಡಿಯೋ ನೋಡಿದೆ ಫಾರ್ ದ ಫಸ್ಟ್ ಟೈಮ್ ನಮ್ಮ DV ಅವ್ರ ವಿಡಿಯೋ ನೋಡಿದೆ. ಅವಾಗೆಲ್ಲ ಅಂದ್ಕೊಂಬಿಟ್ಟಿದ್ದೆ ನಾನು ವಿಡಿಯೋ ಮಾಡಬೇಕು ಅಂದರೆ ದೊಡ್ಡ ಸೂಪರ್ ಬೈಕು, ದೊಡ್ಡ ಗಾಡಿ ಇದ್ದರೆ ಮಾತ್ರ ವಿಡಿಯೋ ಮಾಡೋಕ್ಕಾಗೋದು ಅಂತ. ಆಮೇಲೆ ಸಿಂಪ್ಲಿಸಿಟಿ, ನಮ್ಮ ಸಿಂಪಲ್ ಸ್ಟಾರು ಯಾರು ಗೊತ್ತಾ, ಕಿತ್ತಾಡಿ ಕಿರಣ್ ಅಂತ, ಅವರು ಬಂದರು. ಅವರು ಪಲ್ಸರ್ 150 ವಿಡಿಯೋ ಮಾಡ್ತಿದ್ರು, ಅವಾಗಿಂದ ನೋಡ್ಕೊಂಬಂದಿದ್ದೀನಿ ಅವ್ರ ವೀಡಿಯೋಸು. ಅದಾದಮೇಲೆ ನಮ್ಮ ದೇವರು ನಮ್ಮ ಇನ್ಸ್ಪಿರೇಷನ್ನು ಟಿಪಿಕಲ್ ಅವ್ರು ಬಂದರು, ಮೈಸೂರಲ್ಲಿ ಲೈಟ್ಸ್ದು ವೀಡಿಯೋ ಮಾಡ್ತಿದ್ರು, ಅವಾಗ ಅವ್ರ ವೀಡಿಯೋ ನೋಡಿದೆ. ಸೊ ಅವಾಗೆಲ್ಲ ಅಂದ್ಕೊಂಡಿದ್ದೆ ನಾನು ಒಂದು ಗಾಡಿ ತೊಗೋಬೇಕು, ನಾನು ಗೋಪ್ರೋ ತೊಗೋಬೇಕು, ನಾನು ವೀಡಿಯೋ ಮಾಡಬೇಕು ಅಂತ. ಸೊ ಲಿಟ್ರಲಿ ಆ ಟೈಮ್ ಇವಾಗ ಬಂದಿದೆ. ಸೊ ನಾನು ವೀಡಿಯೋಸ ಮಾಡೋಣ ಅಂತ ಹೊರಟಿದ್ದೀನಿ. ಹಂಗೂ ಹಿಂಗೂ ಇನ್ಸ್ಟಾಗ್ರಾಮಲ್ಲಿ ಮಾಡಿ ಬಿಟ್ಬಿಟ್ಟಿದ್ದೀನಿ, ನೋಡಿ ಲೈಕ್ ಮಾಡಿ. ರಿಷಿ ಗುಬ್ಬಿ 777 ಅಂತ ಇದೆ ಅದರಲ್ಲೂ. ಸೊ ನೇಮ್ ಒಂದು ಸಜೆಸ್ಟ್ ಮಾಡೋಕ್ಕೆ ನಂಗೆ ಸರಿ ಬರಲಿಲ್ಲ. ರಿಷಿ ಅನ್ನೋದು ನನ್ನ ನೇಮು, ಗುಬ್ಬಿ ಅನ್ನೋದು ನಮ್ಮ ಊರ ನೇಮು, ಹಂಗಾಗಿ ರಿಷಿ ಗುಬ್ಬಿ ಅಂತ ನೇಮ್ ಇಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ಹೋಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮೂರು ಹುಡುಗ ಗುರು ನೋಡಿ, ಮಾರ್ಶೆಟ್ಟಹಳ್ಳಿ, ಅದ್ಲಿಗೆರೆ, ಟ್ಯಾಕ್ಟೂರು, ನಿಟ್ಟೂರು, ಸೋಮಲಾಪುರ, ಚೇಳೂರು, ಹೊಸಕೆರೆ ಈ ಲೋಕಲ್ ಅವರು ನನ್ನ ಬೆಳೆಸ್ಬೇಕು ಗುರು. ಜಾಸ್ತಿ ನಾನು ತಿಪ್ಟೂರ್ಗೆ ಹೋಗ್ತಾ ಇರ್ತೀನಿ, ಆ ಕಡೆ ವೀಡಿಯೋಸೇ ಹಾಕ್ತಾ ಇದ್ದೀನಿ. ಗುಬ್ಬಿ ಒಂದು ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನೂ ನನ್ನ ಯೋಗ್ಯತೆಗೆ. ಮಾಡೋಣ, ಹಾಕೋಣ, ಬನ್ನಿ. ಇನ್ನೇನು ಗಾಯ್ಸ್, ಎಲ್ಲರೂ ಆರಾಮ? ಯಾರೋ ಡಿ ಬಾಸ್ ಫೋಟೋ ಹಾಕ್ಬಿಟ್ಟಿದ್ದಾರೆ, ಆ ಕಡೆ ಇದೆ, ನಿಮಗೆ ಕಾಣಿಸಲ್ಲ ಅನ್ಸುತ್ತೆ. ಡಿ ಬಾಸ್ ಬಗ್ಗೆ ಏನು ಮಾತಾಡ್ತೀರಾ ಗಾಯ್ಸ್? ಸೊ ಅದು ಒಳ್ಳೇದು ಕೆಟ್ಟದ್ದು ಅಂತ ನಾವು ಮಾತಾಡೋಕ್ಕೆ ಬರಲ್ಲ. ಸೊ ಆದರೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ ಗಾಯ್ಸ್, ಗೆದ್ದಾಗ ಎಲ್ಲರ ಜೊತೆಗಿರ್ತಾರೆ, ಬಟ್ ಸೋತಾಗ ಯಾರು ಇರಲ್ಲ ಅನ್ನೋದಕ್ಕೆ ಕೆಲವೊಂದು ಕಾರಣಗಳು, ಕೆಲವೊಂದು ವಿಡಿಯೋಗಳು, ಕೆಲವೊಂದು ಲೈವಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಸೊ ಆದ್ದರಿಂದ ಎಲ್ಲರೂ ಯಾರನ್ನ ಎಲ್ಲೆಲ್ಲಿ ಎಷ್ಟೆಷ್ಟರಲ್ಲಿ ಇಡಬೇಕು ಅನ್ನೋದು ನಿಮಗೆ ಗೊತ್ತಿರಲಿ. ಅರ್ಥ ಆಯ್ತು ಅನ್ಸುತ್ತೆ. ಗುಬ್ಬಿ ತಾಲೂಕಲ್ಲಿ ಹೆಮ್ಮೆ ವಿಷಯ ಅಂದರೆ ಏನೋ ಗೊತ್ತಾ? ಹೆಮ್ಮೆ ಅಂದರೆ ಖುಷಿ ಪಡುವಂಥ ವಿಷಯ ಅಂದರೆ HAL ನಮ್ಮ ಗುಬ್ಬಿ ತಾಲೂಕಲ್ಲಿ ಲೊಕೇಟ್ ಆಗಿಬಿಟ್ಟಿದೆ. ಸೊ ಇದರಿಂದ ಒಂದಷ್ಟು ಜನಕ್ಕೆ ನಮ್ಮ ಗುಬ್ಬಿ ತಾಲೂಕು ಪರಿಚಯ ಆಗಿದೆ. ಸೊ ಇದನ್ನು ಉದ್ಘಾಟನೆ ಮಾಡೋಕ್ಕೆ, ಶಂಕುಸ್ಥಾಪನೆ ಮಾಡೋಕ್ಕೆ ನರೇಂದ್ರ ಮೋದಿಯವ್ರು ಬಂದಿದ್ದರು. ಆವಾಗಂತೂ ಬಿಡು ಯಪ್ಪ, ನಾವೆಲ್ಲ ಚಿಕ್ಕ ಹುಡುಗರು, ಯಾರೋ ಎಲ್ಲ ಹಣದಿರು ಕೆಲಸ ಮಾಡ್ತಾರೆ. ನಾನು ಲೇಖಿ ಗೋಸ್ವಾಮಿ ಥರ ಇವ್ರಿಗೆಲ್ಲ ಫ್ರೂಟ್ಸು, ಹಣ್ಣು, ಜ್ಯೂಸು ಎಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಆಗಿಲ್ಲ. ನೋಡೋಣ ಯಾವತ್ತು ಕೊಡ್ತೀನೋ ಏನೋ ಗೊತ್ತಿಲ್ಲ.